ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು. ಅದಕ್ಕೇನೆ ಘನಲಿಂಗಿ ದೇವರು ಅನ್ನುವಂತಹ ಒಬ್ಬ ವಿರಕ್ತರು, ಒಬ್ಬ ಯೋಗಿಗಳು ಹೇಳ್ತಾರೆ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅಂದರೆ ಎರಡನೇ ಅಲ್ಲಮ ಅನ್ನುವಂತಹ ಮಾತನ್ನು ಹೇಳ್ತಾರೋ. ಅವರಿಗೆ ತೋಂಟದ ಅಲ್ಲಮ ಅಂತಾನೆ ಕರೆಯೋರು. ಅವರಿಗೆ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅಪ್ಪವರು ಪಡ್ಕೊಂಡಿದ್ರು ಅಂತ ಹೇಳಿ. ಯಾಕೆ ಅವರಿಗೆ ನಾವು ವಿರಕ್ತರು, ಒಬ್ಬ ಶಿವಯೋಗಿ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಮುಖ್ಯವಾಗಿರುವಂತಹ ಎರಡು ಅಂಶವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಒಂದು ಭವಾಶ್ರಯ, ಇನ್ನೊಂದು ಶಿವಾಶ್ರಯ. ನಿನ್ನೆ ಈ ವಿಷಯದ ಕುರಿತಾಗಿ ನಾನು ಹೇಳಿದೆ. ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಅದು ತಮಗೆ ಎಷ್ಟರ ಮಟ್ಟಿಗೆ ಅದು ತಿಳಿತೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಸಾರಿ ಅದನ್ನು 2 ನಿಮಿಷಗಳವರೆಗೆ ಆ ವಿಷಯವನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಈ ಭವಾಶ್ರಯ ಅಂದರೆ ಒಬ್ಬ ಯೋಗಿ ಹುಟ್ಟಿರುವಂತಹ ಪೂರ್ವಾಶ್ರಮವನ್ನು ಮರೆತು ಬಿಡಬೇಕು. ತಾನು ಹುಟ್ಟಿರುವಂತಹ ಪೂರ್ವಾಶ್ರಮದ ಎಲ್ಲ ಸಂಬಂಧಿಕರನ್ನು, ಎಲ್ಲ ಸಂಬಂಧವನ್ನು ಆತ ಮರಿಬೇಕಾಗ್ತದೆ, ಅದನ್ನು ತ್ಯಜಿಸಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಹಂಗೆ ಮಾಡಬೇಕಾದ್ರೆ ಅವನಲ್ಲಿ ಮಾನಸಿಕ ಸ್ಥಿತಿ ಏನದ ಅಲ್ಲ, ಬಹಳಷ್ಟು ಉತ್ತಮವಾಗಿರಬೇಕಾಗ್ತದೆ. ಹೊಟ್ಟೆಯನ್ನು ಪೋಷಣೆ ಮಾಡುವ ಸಲುವಾಗಿ ವಿರಕ್ತರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದರು ಅಂದರೆ ಅದು ಬಹಳ ಅನಾಹುತಕ್ಕೆ ಕಾರಣ ಆಗ್ತದೆ. ಇವತ್ತು ನಾವು ಎಷ್ಟೋ ಪರಂಪರೆಗಳನ್ನು ನಾವು ಹಂಗೆ ನೋಡ್ತೀವಿ. ಎಷ್ಟೋ ಮಠಗಳಿಗೂ ಕೂಡ ಅಂಥದ್ದೊಂದು ಅವ್ಯವಸ್ಥೆ, ದುರ್ವ್ಯವಸ್ಥೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಆ ಸಂದರ್ಭದಲ್ಲೇ ಹೇಳಿದರು. ನೀನು ಒಂದು ಸಾರಿ ಗುರುವಿನ ಹಸ್ತದಲ್ಲಿ ಹುಟ್ಟಿದಿ ಅಂದ ಮೇಲೆ ನಿನ್ನ ಪೂರ್ವಾಶ್ರಮವನ್ನು ಸಂಪೂರ್ಣವಾಗಿ ಮರಿಬೇಕು. ವಿರಕ್ತ ಆದ ಮೇಲೇನೂ ಕೂಡ ನೀನು ಪೂರ್ವಾಶ್ರಮವನ್ನು ನೆನೆಸ್ತೀಯ ಅಂತಂದರೆ ಊಟ ಮಾಡಿದ್ದನ್ನು ಕಕ್ಕೊಂಡು ಮತ್ತು ಅದನ್ನು ಉಂಡಂಗೆ ಆಗ್ತೈತಿ ಅಂತ ಒಂದು ವಚನದೊಳಗೆ ಬರೀತಾರ್ರಿ. ಬಹಳ ಅದ್ಭುತವಾದ ಮಾತು ಬರೀತಾರೆ. ನಾವೇನಾದರೂ ವಿರಕ್ತರಾಗಿರುವಂತಹ ವ್ಯಕ್ತಿಗಳು, ಸ್ವಾಮಿಗಳು ಕಾವಿ ಬಟ್ಟೆಯನ್ನು ಹಾಕಿಕೊಂಡು ಸಮಾಜ ಸೇವಾ ದೀಕ್ಷೆಯನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯನೆಯ ಗುರುಗಳವರು ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟು ನಮ್ಮ ಕಿವಿಯಲ್ಲಿ ಮಹಾಮಂತ್ರವನ್ನು ಹೇಳಿ, ಈ ಸಮಾಜ ಏನೈತಲ್ಲ, ಈ ಸಮಾಜವನ್ನೆಲ್ಲವನ್ನೂ ನೀನು ನಿನ್ನ ತಂದೆ ತಾಯಿಯ ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮರೆತು ಮತ್ತೆ ನಾವು ಪೂರ್ವಾಶ್ರಮದ ಕಡೆಗೆ ಮುಖ ಮಾಡಿಬಿಟ್ಟಿವಿ ಅಂತಂದ್ರೆ ಹೆಂಗಾಗ್ತದಪ್ಪ? ಅದೊಂದು ಅತ್ಯಂತ ಹೀನ ಕೃತ್ಯ ಅನ್ನುವಂಥ ಮಾತನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಬರೀತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ಅವರು. ಊಟ ಮಾಡಿದ ಮೇಲೆ ಅದು ಹೊಟ್ಟೆಗೆ ಹೋಯಿತು ಅಂದರೆ ಮುಗಿದು ಹೋಯಿತು. ನೀವು ಮತ್ತೆ ವಿರಕ್ತರಾದ ಮೇಲೆ ಮತ್ತೆ ನಾವು ಹಿಂದಿನ ಆಶ್ರಮದ ಬಗ್ಗೆ, ತಂದೆ ತಾಯಂದಿರ ಬಗ್ಗೆ, ಬಂಧು ಬಳಗದವ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂತಂದರೆ ಊಟ ಮಾಡಿದ್ದನ್ನು ಕಕ್ಕೊಂಡು, ವಾಂತಿ ಮಾಡಿಕೊಂಡು, ವಾಮಿಟ್ ಮಾಡಿಕೊಂಡು ಮತ್ತೆ ಅದನ್ನು ತಿಂದಂಗೆ ಆಗ್ತದೆ ಅನ್ನುವಂಥದ್ರ ಮಟ್ಟಿಗೆ ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ಒಬ್ಬ ಸಾಮಾಜಿಕ ಪ್ರಜ್ಞೆ ಇರುವಂತಹ ವ್ಯಕ್ತಿ ವಿರಕ್ತನಾಗಬೇಕಾಗ್ತದೆ. ವೈಯಕ್ತಿಕ ಹಿತಾಸಕ್ತಿಯನ್ನು ಆತ ಮರಿಬೇಕಾಗ್ತದೆ. ಅದಕ್ಕೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನು ಹೇಳ್ತಾರೆ ಅಂದರೆ, ನೀನು ಶಿವಾಶ್ರಯವನ್ನು ಅನುಸರಿಸಿ ಬಂದ ಮೇಲೆ ಭವಾಶ್ರಯವನ್ನು ಮರೆತು ಬಿಡಬೇಕು, ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಒಂದು ವೇಳೆ ನಿನಗೆ ಬಿಡೋದಕ್ಕೆ ಆಗಲಿಲ್ಲ ಅಂದಮೇಲೆ ನೀನು ವಿರಕ್ತನಾಗುವುದಕ್ಕೆ ಯೋಗ್ಯನಲ್ಲ ಅನ್ನುವಂತಹ ಒಂದು ಅದ್ಭುತವಾದ ತೀರ್ಪನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಹೇಳ್ತಾರೆ. ಹೀಗಾಗಿ ಅವರು ತಮ್ಮ ಹಿಂದಿನ ಯಾವುದೇ ವೃತ್ತಾಂತವನ್ನು ಅಪ್ಪವರು ತಮ್ಮ ವಚನದಲ್ಲಿ ಬರೆದಿಲ್ಲ. ಅವರು ಒಂದು ಸರಿ ಅದನ್ನು ಮರೆತು ಬಿಟ್ಟು ಬಂದ ಮೇಲೆ ಅದರ ಬಗ್ಗೆ ನಾವು ವಿಚಾರ ಮಾಡಬಾರದು ಅನ್ನುವಂಥದ್ದು ಅವರ ಒಂದು ತಾತ್ವಿಕ ಸಿದ್ಧಾಂತವಾಗಿತ್ತು. ಹೀಗಾಗಿ ಅವರನ್ನು ನಾವು ವಿರಕ್ತ ಕುಲದ ತಿಲಕ ಅಂತ ನಾವು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರನ್ನು ಕರಿತೀವಿ. ತಮಗೆಲ್ಲ ಗೊತ್ತಿರಬೇಕು, ಹಿಂದಿನ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಂದು ಸರಿ ಅಪಘಾತವಾಗಿತ್ತು. ತಲೆಗೆ ಜೋರಾದ ಪೆಟ್ಟು ಬಿದ್ದಿತ್ತು. ಅವರಿಗೆ ಸ್ಮೃತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅವರಿಗೆ ಡಾಕ್ಟರ್ಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕ್ರಿ ಅಜ್ಜಾರ ಅಂತ ತಿಳ್ಕೊಂಡು ಹೇಳಿದರು. ತಲೆಗೆ ಸ್ವಲ್ಪ ಗಾಯವಾಗಿರೋಣದರಿಂದ, ಪೆಟ್ಟು ಬಿದ್ದಿರೋಣದರಿಂದ ಸ್ವಲ್ಪ ತಾವು ವಿಶ್ರಾಂತಿ ತೆಗೆದುಕೊಂಡ್ರೆ ಚಲೋ ಆಗ್ತದೆ ರೀ ಅಜ್ಜಾರ ಅಂತ ತಿಳ್ಕೊಂಡು ಹೇಳಿದಾಗ ಅಪ್ಪ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದರು. ವಿಶ್ರಾಂತಿ ಎಲ್ಲ ತೆಗೆದುಕೊಂಡು 1 ತಿಂಗಳಾದ ಮೇಲೆ ಅವರು ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ. ಅವರು ಸ್ಮೃತಿ ಎಷ್ಟು ಚಲೋ ಇತ್ತು ಅಂದರೆ ನಮಗೆ ಬಹಳ ಆಶ್ಚರ್ಯ ಅನಿಸೋದು. ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಿವಿ ಅಂತಂದ್ರೆ ಯಾರಾದರೂ ಸ್ವಾಮೀಜಿಯವರು ಅಲ್ಲಿ ವೇದಿಕೆ ಮೇಲೆ ಬಂದರು ಅಂದ್ರೆ ಆ ಸ್ವಾಮಿಗಳ ಮಠ ಯಾವುದು, ಆ ಮಠದ ಹಿಂದಿನ ಗುರುಗಳು ಯಾರು, ಅವ್ರ ಗುರುಗಳು ಯಾರು, ಅವರಿಗೆ ಯಾರಿಂದ ದೀಕ್ಷೆ ಆಯಿತು ಅನ್ನುವಂಥ ಎಲ್ಲ ವೃತ್ತಾಂತವನ್ನು ಅಪ್ಪ ಅವ್ರು ಹೇಳ್ತಿದ್ರು. ಅಷ್ಟು ಸ್ಮೃತಿ ಗಟ್ಟಿಯಾಗಿರುವಂಥ ಸ್ಮೃತಿ ರೀ ಅವರು. ನನ್ನ ಒಂದು ಅಂದಾಜಿನ ಪ್ರಕಾರ ಬಹಳಷ್ಟು ಜನ ಹೇಳ್ತಿದ್ರು, ನಾವು ನಾಗನೂರು ರುದ್ರಾಕ್ಷಿ ಮಠದಲ್ಲಿ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ
ಹಿಂದಿನ ಜಗದ್ಗುರುಗಳವರು ಅಂದರೆ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಅಪ್ಪಗಳವರು ಒಂದು ವರ್ಷದ 365 ದಿನಗಳ ವಿಶೇಷತೆಯನ್ನು ಹೇಳ್ತಿದ್ರಿ ಅವರು. ಹಂಗೆ ಹೇಳುವಂಥ ಗುರುಗಳನ್ನು ನೋಡೋದು ನೀವು ಭಾಳ ಅಪರೂಪ. ಗುರುಗಳನ್ನ ಬಿಡ್ರಿ ನೀವು. ನಮ್ಮ ಸಮಾಜದಲ್ಲಿ ಹಂಗೆ 365 ದಿನಗಳ ವಿಶೇಷತೆಯನ್ನು ನೆನಪಿಟ್ಟುಕೊಂಡು ಹೇಳುವಂಥವ್ರು ವಿರಳಾತಿ ವಿರಳರು, ಇರೋದೇ ಇಲ್ಲ ಅಂತ ಭಾವಿಸಿ ಅಂದ್ರೂ ಕೂಡ ತಪ್ಪೇನಿಲ್ಲ. ಆದರೆ 365 ದಿನದ ವಿಶೇಷತೆಯನ್ನೂ ಕೂಡ ಹೇಳುವಂಥ ಶಕ್ತಿ ಸಾಮರ್ಥ್ಯ ಯಾರಿಗಿತ್ತು ಅಂದರೆ ನಮ್ಮ ಹಿಂದಿನ ಜಗದ್ಗುರು ಮಹಾಸನ್ನಿಧಿಯವರಿಗೆ ಇತ್ತು ಅನ್ನುವಂಥದ್ದನ್ನು ನೆನಪಿಸಿಕೊಂಡ್ರೆ ಆಶ್ಚರ್ಯ ಅನ್ನಿಸ್ತದೆ, ಆನಂದ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಅಂಥ ಗುರುಗಳು ಅಪಘಾತ ಆದ ಮೇಲೆ ಏನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ರಲ್ಲ, ಸರಿಯಾಗಿ ಆರಾಮಾದ ಮೇಲೆ ತಮ್ಮ ಶಿಷ್ಯರನ್ನು, ಅವರ ಸುತ್ತಲೂ ಇರುವಂತಹ ಆಪ್ತರನ್ನು ಕೇಳಿದರಂತೆ, ನಾನು ಅಪಘಾತ ಆದಮೇಲೆ ನನ್ನ ಸ್ಮೃತಿ ಹೋಗಿತ್ತು ಅಂತ ಹೇಳ್ತಾರೆ, ನಾನು ನಮ್ಮ ಹಿಂದಿನ ಅವ್ವ ಅಪ್ಪನ ಏನಾದ್ರು ನೆನೆಸಿದ್ನೇನು? ಅಪ್ಪ ಅವ್ರು ಕೇಳಿದ್ರಂತೆ, ನನ್ನ ಹಿಂದಿನ ಅವ್ವ ಅಪ್ಪನ ಏನಾದರೂ ನಾ ಸ್ಮೃತಿ ತಪ್ಪಿ ಏನಾದರೂ ನೆನೆಸಿದ್ನೇನು? ಅಥವಾ ನಮ್ಮ ಬಂಧು ಬಳಗದವ್ರನ್ನ, ನಮ್ಮ ಪೂರ್ವಾಶ್ರಮದ ಬಂಧು ಬಳಗದವ್ರನ್ನ ನಾನು ನೆನೆಸಿದ್ನೇನು? ಹಿಂದಿರುವಂಥ ಶಿಷ್ಯರು, ಅವರ ಆಪ್ತ ಶಿಷ್ಯ ಬಳಗ, ಅಪ್ಪ ಅವ್ರ ತಾವು ಒಂದು ಸಾರಿನೂ ನೆನೆಸಿಲ್ರಿಪ್ಪ, ನಿಮ್ಮ ಬಾಯಿಯೊಳಗೆ ಬಂದಿರುವಂಥ ಮಾತು ಏನು ಅಂದ್ರೆ ಬಸವ ಬಸವ ಅಂತಾನೆ ಬರ್ತಿತ್ತು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರನ್ನು ಮಾತ್ರ ತಾವು ನೆನೆಸ್ತಿದ್ರಿ, ನಿಮ್ಮ ಹಿಂದಿನ ಯಾರ ನೆನಪು ಕೂಡ ತಮಗಿರಲಿಲ್ಲ, ನೀವು ಯಾರನ್ನು ನೆನೆಸ್ಲಿಲ್ಲ ಅಂದಾಗ ಅವಾಗ ಒಂದು ಮಾತು ಹೇಳಿದ್ರಂದ್ರೆ, ಅಜ್ಜ ಇವತ್ತು ನಾನು ವಿರಕ್ತನಾಗಿದ್ದಕ್ಕೆ ಸಾರ್ಥಕವಾಯಿತು ಅನ್ನುವಂಥ ಮಾತನ್ನು ತೋಂಟದ ಸಿದ್ಧಲಿಂಗ ಅಪ್ಪಗಳವರು ಹೇಳಿದರು ಅನ್ನುವಂಥ ವಿಷಯವನ್ನು ಕೇಳಿದಾಗ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ. ಇವತ್ತಿಗೆ ಒಬ್ಬ ಸ್ವಾಮಿತ್ವಕ್ಕೆ ನಾನು ಅರ್ಹ ಅನ್ನುವಂಥದ್ದು ನನಗೆ ಗೊತ್ತಾಯ್ತಪ್ಪ, ಈಗ ಅನ್ಸಾಕೈತೆ ನನಗೆ ಅನ್ನುವಂಥ ಮಾತನ್ನು ಹೇಳಿದರೆ, ಇದನ್ನು 16ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಹೇಳಿದರು. ಭವಾಶ್ರಯ ಮತ್ತು ಶಿವಾಶ್ರಯ ಎಲ್ಲವನ್ನ ಬಿಟ್ಟು ಸಮಾಜವೇ ತಂದೆ, ಸಮಾಜವೇ ತಾಯಿ, ಸಮಾಜವೇ ಬಂಧು ಬಳಗ, ಸಮಾಜವೇ ಸರ್ವಸ್ವ ಅಂತ ಹೇಳಿ ಒಬ್ಬ ಸ್ವಾಮಿಗಳಾದಂಥವರಿಗೆ ಆ ಬದ್ಧತೆ ಇರಬೇಕಾಗ್ತದೆ, ಚಾರಿತ್ರ್ಯ ಶುದ್ಧತೆಯಿಂದ ಇರಬೇಕಾಗ್ತದೆ, ಸಮಾಜ ಸೇವಾ ಬದ್ಧತೆ ಇರಬೇಕಾಗ್ತದೆ. ಈ ಎಲ್ಲವುಗಳು ಇದ್ದಾಗ ಮಾತ್ರ ಒಬ್ಬ ಸ್ವಾಮಿ ಒಬ್ಬ ಅಪರೂಪದ ವಿರಕ್ತಾಶ್ರಮಿ ಆಗಬಹುದು ಅನ್ನುವಂತಹ ವಿಷಯವನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ತಮ್ಮ ಅನೇಕ ವಚನಗಳಲ್ಲಿ ಇಂತಹ ಉಪಯುಕ್ತವಾಗಿರುವಂತಹ ಅತ್ಯಂತ ಮಹತ್ವವಾಗಿರುವ